ಏನು ಸೆಕೆ ಆಗತ್ತಿದ್ದು ಇವತ್ತು ನೀರು ಇಳಿಯಾತ ಹಂಗೆ ನಂದೇನು ಕರ್ಮನ ಇನ್ನು ಬಿಡು ಅತ್ಲಾಗ ಬಂದವ್ರಿಗೆ ಬೇಯಿಸಾಕ್ಬೇಕು ಮನೇದೆಲ್ಲ ಕೆಲಸ ಬಗ್ಸೆ ಮುಗಿಸಿ ಆರಾಮಾಗಿರೋನು ಅನ್ನೋಷ್ಟೊತ್ತಿಗೆ ಇವರಿಬ್ರು ಅತ್ತೆ ಸೊಸೆ ಬಂದು ಕುರ್ಸ್ಕೊಂಡ್ರು ನೋಡು. ಏನು ಮಾಡೋದು, ಬೇಯಿಸಿ ಹಾಕಬೇಕಲ್ಲ, ಬೀಗರಾಕ್ತಾರೆ ಮತ್ತೆ. ಇಲ್ಲಿ ಅಡುಗೆ ಮಾಡತ್ತೀನಿ, ಹಿತ್ತಲ ಕಡೆ ರಾಶಿ ಪಾತ್ರೆ ಬಿದ್ದಿದ್ದಾವೆ. ಇವ್ರು ಊಟ ಮಾಡೋದ್ಮೇಲೆ ನಾನು ತೊಳಿಬೇಕು, ಯಾರು ತೊಳಿತಾರೆ? ಇವಳು ಮಹಾರಾಣಿ ಬಂದು ಏನಾದರೂ ಮಾಡೋಕೆ ಕೈ ಹಾಕ್ತಾಳಂದ್ರೆ ಅತ್ತೆ ಜೋಡಿ ಕಿಸ್ಕೊಂತ ಕುಂತಾಳೇನೋ ಅಲ್ಲಿ ಹೊರಗೆ. ಅದ ಅವ್ರ ಅಮ್ಮ ಇದ್ದಿದ್ರೆ ಬಂದು ಮಾಡತ್ತಿರ್ಲಿಲ್ಲ. ಹೇಳ್ಬೇಕೇನ ನಾನು, ಗಂಗಾ ಮಾಡಬಾರಮ್ಮ ಅಂತ ಕರಿಬೇಕೇನ. ಬಂದು ಚಿಕ್ಕಮ್ಮ ಏನು ಮಾಡತ್ತಿ ಏನಂತ ನೋಡ್ಬೇಕು. ಏನೇನಿಲ್ಲ, ಸುಮ್ಮನೆ ಬಂದಾಗಿನಿಂದ ಅವ್ರ ಅಮ್ಮನ ಫೋಟೋ ಮುಂದೆ ಹತ್ತಿದ್ದು ಏನು ಚಿಕ್ಕಮ್ಮ ಏನು ಮಾಡತ್ತೀರಿ? ಏನಿಲ್ಲ ಬಾ ಗಂಗಾ ಕುತ್ಕೋ ಬಾ. ಅನ್ನ ಸಾರು ಮಾಡೋದಾತ, ಈಗ ಶಾವಿಗೆ ಪಾಯಸ ಮಾಡಕ್ಕೆ ಶಾವಿಗೆ ಹುರಿಯತ್ತೀನಿ ನೋಡಿ. ಇನ್ನೇನು ಆತು, ಜಲ್ದಿ ಊಟ ಮಾಡಿಬಿಡೋಣ್ರಿ, ಮತ್ತು ನಿಮ್ಗೆ ಬಸ್ಸಿಗೆ ಲೇಟ್ ಆಕೈತೆ ಪಾಪ, ಅದಕ್ಕೆ ಜಲ್ದಿ ಅಡುಗೆ ಮಾಡಿದ್ನಿ. ಶಾವಿಗೆ ಪಾಯಸ ಅದು ಯಾಕೆ ಮಾಡಕ್ಕೆ ಹೋಗಿದ್ರಿ ಚಿಕ್ಕಮ್ಮ? ಈಗ ಅನ್ನ ಸಾರು ಹಪ್ಪಳ ಇತ್ತು ನಡೀತಿತ್ರಿ. ಇರ್ಲಿ ತಗೋ, ಮಾಡಿದ್ರೆ ಏನಾಯ್ತು ಈಗ? ಇಷ್ಟು ದಿನ ಆದ್ಮೇಲೆ ತವರ ಮನೆಗೆ ಬಂದಿದ್ದೆ, ಅನ್ನ ಸಾರು ಅಷ್ಟು ತಿನ್ಸಿ ಕಳ್ಸೋದಂದ್ರೆ ಮನ್ಸಿಗೆ ಭಾಳ ತಳಮಳ ಆಕೈತವ. ನನಗೆ ನೀನು ಬೇರೆ ಅಲ್ಲ, ಆರತಿ ಬೇರೆ ಅಲ್ಲ, ನೀನು ನನ್ನ ಮಗಳಿದ್ದಂಗೆ. ನೀನು ನನ್ನ ತಾಯಿ ಥರ ನೋಡು ಬಿಡು, ನಾನು ನಿನ್ನ ಯಾವಾಗಲೂ ಮಗಳ ಥರ ಕಾಣ್ತೀನಿ. ಹೇಳ್ಬೇಕಂದ್ರೆ ಆವಾಗಲೇ ನಿಮ್ಮ ಅಪ್ಪಗೆ ಹೋಗಿ ಚಿಕನ್ ತೊಗೊಂಡು ಬಾ ಅಂತ ಕಳಿಸಿದ್ನಿ. ಏನು ನೀವು ವಾರ ತಿನ್ನಲ್ಲ ಅಂತ ಅಂದ್ರಂತಲ್ಲ, ಆದರೆ ಏನು ಮಾಡೋದು, ಚಿಕನ್ ತಿನ್ನಲ್ಲ ಅಂತಂದ್ರೆ ಮತ್ತು ಬೇಳೆ ಸಾರನ ಮಾಡ್ಬೇಕು, ಏನು ಮಾಡೋದವ ಬೇರೆ. ಅದಕ್ಕೆ ಬೇಳೆ ಸಾರ ಅಷ್ಟು ಯಾಕೆ ಮಾಡೋದಂತ ಶಾವಿಗೆ ಪಾಯಸ ಮಾಡತ್ತೀನಿ. ಚಿಕನ್ ತಿನ್ನಲ್ರಿ ನಾವು ಇವತ್ತು. ನೀವು ಚಿಕನ್ ತಿನ್ನಲ್ಲ ಅಂತ ಗೊತ್ತಾಗೇನೋ ಮತ್ತು ಶಾವಿಗೆ ಪಾಯಸ ಮಾಡತ್ತೀನಿ ನಾನು. ಮತ್ತು ಎಲ್ಲಿ ಅನ್ನ ಸಾರು ಹಪ್ಪಳ ಉಪ್ಪಿನಕಾಯಿ ಅಷ್ಟ ಆಗ್ತೈತೆ, ಸ್ವೀಟ್ ಏನಾದರೂ ಮಾಡೋಣ ಅಂತ ಶಾವಿಗೆ ಪಾಯಸ ಮಾಡತ್ತೀನಿ ನೋಡಿ. ಇನ್ನೇನು ಆಯ್ತು ದೂರದ್ದು ಶಾವಿಗೆ ಪಾಯಸ ಮಾಡಿ ಒಂದು 4 ಪಾತ್ರೆ ಇದ್ದಾವೆ ಗಂಗಾ ತೊಗೊಂಡು ಬರ್ತೀನಿ, ಕುಂದ್ರ ಹೋಗಿ ನೀನು. ಚಿಕ್ಕಮ್ಮ ನಾನು ಪಾತ್ರೆ ತೊಗೊಂಡು ಬರ್ತೀನಿ ತಗೊಳ್ರಿ, ನೀವು ಅಷ್ಟರ ಮಟ್ಟ ಶಾವಿಗೆ ಪಾಯಸ ಮಾಡಿರಿ. ಬೇಡವಾ, ನಾನು ತೊಗೊಂಡು ಬರ್ತೀನಿ ಹೋಗಿ. ಎಷ್ಟಿದಾವೆ ಪಾತ್ರೆ? ಸ್ವಲ್ಪ ಇದಾವೆ. ಇನ್ನೇನು ಶಾವಿಗೆ ಹುರಿ ಅದು ಇವು ಹಾಲು ಸಕ್ಕರೆ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಮುಗೀತು, ಹಾಗೆ ಬಿಡ್ತು ಶಾವಿಗೆ ಪಾಯಸ. ನಾನು ಹೋಗಿ ತೊಗೊಂಡು ಬರ್ತೀನಿ, ಹೋಗವ ನೀನು ಆರಾಮಾಗಿ ಕುಂದ್ರು. ಪಾತ್ರೆ ಸ್ವಲ್ಪ ಇದಾವಂದ್ರೆ ನಾನು ಹೋಗಿ ತೊಳ್ಕೊಂಡು ಬರ್ತೀನಿ ರೀ ಚಿಕ್ಕಮ್ಮ. ಪಾಪ ನೀವು ಯಾವ್ದಾದಂತ ಮಾಡ್ತೀರಿ, ಪಾಯಸ ಮಾಡ್ರಿ ನೀವು, ಅಷ್ಟರ ಮಟ್ಟ ಜಲ್ದಿ ತೊಳ್ಕೊಂಡು ಬರ್ತೀನಿ ನಾನು. ಈಗ ಸಮಾಧಾನ ಆಯ್ತು ನೋಡಿ ನನಗೆ. ಏನಾದರೂ ಒಂದು ಸ್ವಲ್ಪ ಮಾಡ್ತೀನಂತ ಮುಂದೆ ಬಂದ್ಲಲ್ಲ, ಶಾವಿಗೆ ಪಾಯಸ ಮಾಡಿ ಜಲ್ದಿ ಊಟ ಮಾಡಿಸಿ ಕಳಿಸ್ಬಿಡ್ಬೇಕು ಅವ್ರಿಗೆ. ಮಂಜುಳಾ, ಏನ್ ಮಾಡತಿ? ಹಪ್ಪಳ ಸುಡತ್ತಿದ್ನಿ ರೀ. ಇನ್ನೂ ಅಡಿಗೆ ಮಾಡೋದಾಗಿಲ್ಲ ನಿಂದು? ಬೀಗರು ಊರಿಗೆ ಹೋಗಕ್ಕೆ ಅವಸರ ಮಾಡತ್ತಾರಲ್ಲಿ, ನೀನಿನ್ನೂ ಹಪ್ಪಳ ಸುಡತೀನಿ ಅದು ಇದು ಅನ್ಕೊಂತ ಇದ್ದಿ. ಇಲ್ಲಿ ಜಲ್ದಿ ತಟ್ಟೆ ಮಾಡಿ, ಜಲ್ದಿ ಒಂದು ಸ್ವಲ್ಪ ಅವಸರ ಮಾಡಿ ಮಾಡ್ಬೇಕು ಅನ್ನೋದು ಏನೇನಿಲ್ಲ ನೋಡಿ ನಿನ್ಗೆ. ಗಂಗಾ ಎಲ್ಲಿದ್ದಾಳೆ ಕನ್ಸತಿಲ್ಲ? ಅಯ್ಯಯ್ಯ ಇನ್ನೇನು ಆತು ತಗೊಳ್ರಿ, ಶಾವಿಗೆ ಪಾಯಸನ ಆಯಿತು, ಒಂದು 4 ಹಪ್ಪಳ ಸುಡತ್ತೀನಿ. ಆಯ್ತು ಊಟ ಮಾಡೋಣ್ರಿ. ನನಗೇನು ಗೊತ್ತು ಎಲ್ಲಿದ್ದಾಳೆ ಅಂತ, ನಾನೇನು ಕಾಯ್ಕೊಂತ ಕುಂತೀನಿ ನಿಮ್ಮ ಮಗಳಿಗಿಲ್ಲಿ. ಚಹಾ ಕುಡಿದು ಬಂದಾಗಿನಿಂದ ಅಡುಗೆ ಮನೆಗಿಂದ ಹೊರಗೆ ಕಾಲ ಇಟ್ಟಲ್ಲ. ಈಗ ಬಂದು ಗಂಗಾ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ನಾನೇನು ಹೇಳ್ಬೇಕು? ಅಲ್ಲೇ ಅವ್ರ ಅತ್ತೆ ಜೋಡಿ ಎಲ್ಲೋ ಹರಟೆ ಹೊಡ್ಕೊಂತ ಕುಂತಿರ್ತಾಳೆ ನೋಡೋಗ್ರಿ. ಅತ್ತೆ ಜೋಡಿ ಎಲ್ಲಿದ್ದಾಳೆ? ನಾನು ಇಷ್ಟೊತ್ತು ಬೀಗರ ಜೋಡಿ ಮಾತಾಡ್ತಾ ಕುಂತಿದ್ನಿ ಹೊರಗೆ, ಅವಳು ಒಳಗೆ ಬಂದ್ಲು, ಅದಕ್ಕೆ ಕೇಳಿದ್ದೀನಿ. ನೋಡ್ತೀನಿ ಇರು, ಎಲ್ಲಿ ಹೋದ್ಲಿ ಹುಡುಗಿ? ಗಂಗಾ, ಗಂಗಾ. ಈಗ ಹೋಗಿ ಇವ್ರು ಗಂಗಾ ಪಾತ್ರೆ ತೊಳೆಯೋದು ನೋಡಿದ್ರೆ ನನಗೆ ಬಂದು ಬೈತಾರೆ ಇವರು. ನಾನೇ ಕೆದ್ರಕೋಬೇಕು, ನಾನೇನು ಪಾತ್ರೆ ತೊಳೆಯೋಕೆ ಹೇಳಿದ್ನ ಅವಳಿಗೆ. ಅವಳ ಬ್ಯಾಡ ಅಂದ್ರೂ ಹೋಗಿದ್ದಾಳು. ಗಂಗಾ ಅಪ್ಪ ಯಾಕೆ ಕಡೆಗೆ ಬರತ್ತಾರೆ? ಹಾಪ ಮಗಳ, ನೀನ್ ಇಲ್ಲೇನ್ ಮಾಡತಿ? ಏನಿಲ್ರಿ ಅಪ್ಪ, ಒಂದು 4 ಪಾತ್ರೆ ಇದು, ಅದಕ್ಕೆ ತೊಳ್ಕೊಂಡು ಹೋಗೋಣಂತ ಇತ್ತಲ್ ಕಡೆಗೆ ಬಂದಿರಿ. ಬರ್ತೀನಿ ನಡೀರಿ. ಇಲ್ಲಿ ಬಂದು ಪಾತ್ರೆ ತೊಳಿ ಅಂತ ಯಾರು ಹೇಳಿದ್ರು ನಿನ್ಗೂ? ಬಂದಿದ್ದ ಒಂದು ಸ್ವಲ್ಪ ಹೊತ್ತು ಆರಾಮಾಗಿರೋದು ಬಿಟ್ಟು ಪಾತ್ರೆ ತೊಳೆಯೋದು ಅದು ಮಾಡಿ ಇದು ಮಾಡಿ ಮಾಡತಿ. ಗಂಡನ ಮನ್ಯಾಗೂ ಮಾಡಬೇಕು, ಇಲ್ಲೂ ಮಾಡಬೇಕು. ಬೇಡ ಬಾ, ಕೈ ತೊಳ್ಕೊಂಡು ಬಾ. ಅವಳು ತೊಳ್ಕೊತಾಳು, ಏನು ಮಾಡ್ತಾಳೆ ಈಗ ನೀವು ಹೋದ್ರೆ ಮತ್ತೆ ಕೆಲಸ? ಹೋಗಿ ಮಕ್ಕೊಂಡ್ಬಿಡ್ತಾಳೆ. ಅವಳು ತೊಳಿತಾಳೆ, ಎಲ್ಲ ಕೆಲಸ ಮಾಡ್ತಾಳೆ. ಅದಿಟ್ಟು ಬಾ, ಹೋಗಿ ತಟ್ಟೆ ಮಾಡತ್ತಾಳು. ಊಟ ಮಾಡಿ ಜಲ್ದಿ ಜಲ್ದಿ ತಲೆ ಬಚ್ಕೊಂಡು ರೆಡಿಯಾಗಿ ಹೋಗ್ರಿ, ಬಸ್ ಬರ್ತೈತೆ. ಜಲ್ದಿ ಹೋಗಂತ್ರಿ, ನಿಮ್ಮ ಅತ್ತೆ ಅವಸರ ಮಾಡತ್ತಾರ ಊರಿಗೆ ಹೋಗಕ್ಕೆ. ಮತ್ತು ಇರು ಅಂದ್ರೂ ಕೇಳತ್ತಿಲ್ಲ ನೀವು, ಹುಡುಗರು ಬೇರೆ ಬಿಟ್ಟು ಬಂದಿರಿ. ಬೇಡ, ಇನ್ನೊಂದಿನ ನಾನು ಆರತಿ ಕರ್ಕೊಂಡು ಬರ್ತೀನಿ. ಈಗ ಅಂಗಡಿಗೆ ಹೋಗಿದ್ನಲ್ಲ, ಹೋಗಿ ಕೇಳಿದ್ನಿ ಆರತಿ ಕಳಿಸ್ತಾರೇನೋ ಅಂತ. ಆದ್ರೆ ಎಲ್ಲಿ ಪರೀಕ್ಷೆ ಇದಾವಂತ, ಅದಕ್ಕೆ ಕಳಿಸಲ್ಲ ಅಂದರು. ಇರ್ಲಿ ತಗೋ, ನಾನು ಒಂದಿನ ಬರ್ತೀನಿ, ಆರತಿ ಕರ್ಕೊಂಡು ಬಂದು ಭೇಟಿಯಾಗಿ ಬರ್ತೀವಂತ. ಎದ್ದೇಳು ಮಗಳು, ಬ್ಯಾಡ ನೋಡಿ. ಇನ್ನೇನು ಆದು ತಗೊಳ್ರಿ ಅಪ್ಪ, ಒಂದು 4 ಪಾತ್ರೆ ಇದಾವೆ ಅಷ್ಟೇ, ತೊಗೊಂಡು ಬರ್ತೀನಿ ನಾನು. ನೀವು ಹೋಗಿ ಅತ್ತೆ ಜೋಡಿ ಮಾತಾಡ್ಕೊಂತ ಕುಂದ್ರು ಹೋಗ್ರಿ. ಎಲ್ಲಿ 4 ಇದಾವ? 4 ಪಾತ್ರೆ ಇವು? ಇಷ್ಟು ಪುಟ್ಟಿ ಪಾತ್ರೆ ತೊಳೆದಿದ್ದಿ 4 ಇದಾವ ಅಂತ? ಬಾ ಮಗಳ, ಬೇಡ ಬಾ. ಸೀರೆ ಎಲ್ಲ ನೋಡಲಿ, ನೀರೆಲ್ಲ ಒದ್ದೆ ಮಾಡ್ಕೊಂಡ್ರಿ. ನೀವು ಹೋದ್ಮೇಲೆ ಏನು ಕೆಲಸ ಮಾಡ್ತಾಳವಳು? ಏನು ಇರಲ್ಲ. ಪಾತ್ರೆ ತೊಳೆದೇನು ದೊಡ್ಡ ಕೆಲಸ ಅಲ್ಲ. ಬಿಟ್ಟು ಬಾ, ಅದನ್ನು ಬಿಟ್ಟು ಬಂದು ಜಲ್ದಿ ಊಟ ಮಾಡಿ ರೆಡಿಯಾಗಿ ಬರ್ರಿ. ಬಸ್ಸು 4:15 ಅಂದ್ರೆ ಕರೆಕ್ಟ್ ಬಂದ ಬಿಡ್ತೈತೆ. 3 ಗಂಟೆ ಆಗಿತ್ತು, ಈಗ 3:15 ಮಟ ನೀವು ಜಲ್ದಿ ಜಲ್ದಿ ಊಟ ಮಾಡಿಬಿಡ್ಬೇಕು. ಊಟ ಮಾಡಿ ರೆಡಿ ಆಗ್ತೀವಿ, ತಲೆ ಬಚ್ಕೋತೀವಿ ಅಂದ್ರು ಅಲ್ಲಿಗೆ 4 ಗಂಟೆ ಆಗೋಗ್ಬಿಡ್ತೈತೆ.
ಅಲ್ಲಿಂದ ಬಸ್ ಸ್ಟ್ಯಾಂಡಿವರೆಗೂ ಹೋಗೋವರೆಗೂ ಅಂದ್ರೆ 4:15 ಆಗೋಗ್ಬಿಡ್ತೈತಿ. ಅದಕ್ಕೆ ಕರೆಕ್ಟ್ ಒಂದು 4:15 10 ನಿಮಿಷ ಇರುವಾಗ ಹೋಗಿ ಬಸ್ ಸ್ಟ್ಯಾಂಡಾಗ ನಿಲ್ಬೇಕಲ್ಲಿ, ಇಲ್ಲಾಂದ್ರೆ ಬಸ್ ಹೋಗೋಬಿಡ್ತೈತೆ. ಬಾ ಮಗಳ, ಬೇಡ ಬಾ, ಅವಳು ತೊಳಿತಾಳ ಬಾ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತೀನಿ. ನಾವು ಆರಾಮದೆ ನೋಡ್ರಿ. ನಾವು ಬಂದು ಸುಮಾರು 5 ಗಂಟೆ ಆಗಕ್ಕೆ ಬಂತ್ರಿ. ಈಗ ಊಟ ಅದು ಮಾಡಿ ನಮ್ಮ ಊರಿಗೆ ಪ್ರಯಾಣ ಬೆಳೆಸ್ಬೇಕ್ರಿ. ಯಾಕಂದ್ರೆ ಟೈಮ್ 3 ಗಂಟೆ ಆಯ್ತೇನೋ ಅಲ್ರಿ ಬೇಗ್ರೆ? 3 ಗಂಟೆ ಆಗಿದ್ರಿ. ಈಗ ಊಟ ಮಾಡಕ್ಕೆ ಕುಂತೀವಿ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಮತ್ತು ಗಿರ್ಜಕ್ಕ ಕರೀದೇನ ಊಟ ಮಾಡತ್ತಾರ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಈಗ ಊಟ ಮಾಡತ್ತೀವಿ. ನಮ್ಮ ಬೀಗ್ರ ಅನ್ನ ಬೇಳೆ ಸಾರು ಬಿಸಿ ಬಿಸಿ ಶಾವಿಗೆ ಪಾಯಸ ಮಾಡಿದ್ದಾರೆ. ಬನ್ರಿ ಎಲ್ಲರೂ ಊಟ ಮಾಡೋಣ. ನಿನ್ನೆ ವಿಡಿಯೋಗೆ ಭಾಳ ಮಂದಿ ಬೇಜಾರಾಗಿ ಕಾಮೆಂಟ್ ಹಾಕಿದ್ರಿ. ಅದನ್ನು ಓದಿ ನನಗೂ ಭಾಳ ಬೇಜಾರಾಯ್ತು ರೀ. ದಯವಿಟ್ಟು ಕ್ಷಮಿಸ್ರಿ ಫ್ರೆಂಡ್ಸ್, ನಿಮ್ಮ ಮನಸ್ಸು ನೋಯಿಸಿದ್ದಕ್ಕೆ. ಆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಾನು ಭಾಳ ಹತ್ತಿದ್ದೀನಿ ರೀ. ಅಂಥದ್ರಲ್ಲಿ ನಮ್ಮ ಗಂಗಾ ವಿಡಿಯೋಸ್ ಮೊದಲಿಂದನೂ ಅಷ್ಟು ಇಷ್ಟಪಟ್ಟು ನೋಡತ್ತೀರಂದ್ರೆ ಪಾಪ ನಿಮ್ಗೆ ಎಷ್ಟು ಬೇಜಾರಾಗಿರ್ತೈತೆ ರೀ. ದಯವಿಟ್ಟು ಕ್ಷಮಿಸ್ರಿ, ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಈ ವಿಡಿಯೋ ಕೇವಲ ಕಾಲ್ಪನಿಕ ಅಷ್ಟೇ ರೀ. ಆಯ್ತು ರೀ ಫ್ರೆಂಡ್ಸ್, ನಾವು ಜಲ್ದಿ ಊಟ ಮಾಡಿ ಹೊರಡ್ತೀವಿ ರೀ. ಮಂಜುಳಾ, ಬೇಗ್ರಿಗೆ ಇನ್ನೊಂದು ಸ್ವಲ್ಪ ಎದ್ದು ಶಾವಿಗೆ ಪಾಯಸ ಹಾಕು. ಯಾರಿಗ್ರಿ ಬೇಗ್ರ? ನಂಗೆ ಬ್ಯಾಡ್ರಿ ಅಪ್ಪ. ಇದ ಎಷ್ಟೊಂಡು ಹಾಕಿರಿ. ಹೆಂಗೆ ಖಾಲಿ ಮಾಡೋದಂತ ಜುಲ್ಮೇಲೆ ತಿಂದು ಖಾಲಿ ಮಾಡತ್ತೀನಿ ನಾನು. ನಮ್ಮ ಗಂಗಾಗ ಬೇಕಿದ್ರೆ ಹಾಕ್ರಿ, ಸಿಹಿ ತಿಂತಾಳ. ನಂಗೆ ಬೇಡ. ಅಯ್ಯೋ, ನಂಗೆ ಬ್ಯಾಡ್ರಿ ಅತ್ತೆ, ನೀವು ಬೇಕಿದ್ರೆ ಹಾಕಿಸ್ಕೊಳ್ರಿ. ಇದ ಖಾಲಿ ಮಾಡಿದ್ರೆ ಸಾಕಾಗೈತ್ರಿ ನಾನು. ನಾನೇ ತಿಂತೀನಿ. ಈಗ ತಿಂದು ದಪ್ಪ ಆಗಿನಿ, ಇನ್ನಷ್ಟು ದಪ್ಪ ಹಾಕಿನಿ. ಅಲ್ಲಿ ಮನ್ಯಾಗೂ ಹಿಂಗೆ ನೋಡ್ರಿ, ಇವಳು ಏನಾದರೂ ಒಂಚೂರು ಜಾಸ್ತಿ ತಿಂದ್ರೆ ಎಲ್ಲಿ ದಪ್ಪ ಆಗ್ತಾಳೇನೋ ಅನ್ನೋಂಗ ಆಡ್ತಾಳೆ. ಏನು ಕೊಟ್ಟರು ಅದು ಬೇಡ ಇದು ಬೇಡ. ನಾವೆಲ್ಲ ಸಿಕ್ಕಿದ್ದು ತಿಂದು ಶಿವಾಯ ನಮ ಅಂತೀವಿ ನೋಡ್ರಿ. ಇವಾಗಿನ ಹುಡುಗಿಯರು ಅದೇನೋ ಡಯಟ್ ಅಂತಾರಲ್ಲ, ಹೊಟ್ಟೆಗೆ ಸರಿಯಾಗಿ ತಿನ್ನೋದಿಲ್ಲ ಏನಿಲ್ಲ, ಊಟ ಬಿಟ್ಟು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ನೀವು ಬುದ್ಧಿ ಹೇಳ್ರಿ. ನಾನಂದ್ರೂ ಹೇಳಿ ಸಾಕಾಯ್ತು ಇವಳಿಗೆ. ಗಂಗಾ, ಯಾಕೆ ಮಗಳ ಹಂಗೆ ಮಾಡ್ತೀಯ? ಹೊಟ್ಟೆ ತುಂಬ ಊಟ ಮಾಡೋದು ಕಲಿ, ಗಟ್ಟಿಮುಟ್ಟಿಯಾಗಿರು. ಇಲ್ಲಿದ್ದಾಗಲೂ ಇಟೇಟ್ ತಿಂತಾ ಇದ್ದೆ, ಅಲ್ಲಾದ್ರೂ ಸ್ವಲ್ಪ ಹೆಚ್ಚಿಗೆ ತಿಂದು ಸುಖವಾಗಿರು. ನೋಡಿ ಮತ್ತೆ ಹೆಂಗೆ ಹೇಳತ್ತಾರ ಪಾಪ ಅವರು, ನಿನ್ನ ಒಳ್ಳೇದಕ್ಕ ಹೇಳತ್ತಾರ. ಮಾಡ್ತೀನಪ್ಪ. ಬೇಗ್ರ ಅಳಿಯಂದ್ರ ಏನು ಸುಟಿಗೆ ಬಂದಿಲ್ಲ? ಸೂಟಿಗೂ ಬಂದಿಲ್ಲ, ಫೋನು ಮಾಡಿಲ್ಲ ನೋಡ್ರಿ. ಇಷ್ಟು ದಿನ ಆತ ಪತ್ತೇನೇ ಇಲ್ಲ. ದೀಪಾವಳಿ ಮುಂಚೆ ಮಾಡಿದ್ದ ಫೋನ್. ದೀಪಾವಳಿಗೆ ಬರ್ತೀನಿ ಅನ್ನತ್ತಿದ್ದ, ಮತ್ತೇನಾಯ್ನಾತ ಮತ್ತೇನು ಪತ್ತೇನೇ ಇಲ್ಲ. ಯಾಕೆ ಫೋನ್ ಮಾಡಿಲ್ಲ ನನ್ನ ಮಗ ಅಂತ ಅವ್ನು ಫೋನ್ ಮಾಡತ್ತಿದ್ದಲ್ರಿ. ಅಲ್ಲೋಗಿ ಕೇಳಿದ್ನಿ, ಅವ್ರ ಕಾಯಿನ್ ಬಾಕ್ಸ್ ಏನೋ ಬಂದು ಬಿದ್ದಿತ್ತಂತೆ. ಅದಕ್ಕೆ ಮಾಡಿಲ್ಲ ಅನ್ಸುತ್ತೆ. ಅವಾಗ ಸಮಾಧಾನ ಆಯ್ತು ನನಗೆ. ಇಲ್ಲಾಂದ್ರೆ 15 ದಿನಕ್ಕೊಮ್ಮೆ ಫೋನ್ ಮಾಡಿ ವಿಚಾರಿಸೋಣ. ನೋಡ್ಬೇಕು ಯಾವಾಗ ಬರ್ತಾನೆ, ಏನು ಮಾಡ್ತಾನೆ. ಹೌದ್ರಿ, ಅದಕ್ಕೆ ಫೋನ್ ಮಾಡಿಲ್ಲ ಅನ್ಸುತ್ತೆ. ತಗೊಳ್ರಿ, ಮಾಡ್ತಾರೆ. ಅಳಿಯಂದ್ರ ಬಂದ್ರೆ ಮಕ್ಳಿಗೆ ಗಂಗಾ ಕಳಿಸ್ಕೊಡ್ರಿ, 1-2 ದಿನ ಇದ್ದೋಗ್ತಾರೆ. ನಮ್ಗಾದ್ರೂ ಯಾರಿದ್ದಾರೆ ಮನೆಗೆ? ಮಗಳು ಮೊಮ್ಮಕ್ಕಳು ಬಂದು ಇದ್ದೋದ್ರೆ ನಮಗೂ ಖುಷಿ ಆಗ್ತೈತೆ ಸ್ವಲ್ಪ. ಕಳಿಸ್ಕೊಡ್ತೀನಿ ತಗೊಳ್ರಿ. ಇವ್ರೇನು ಆರಾಮಾಗಿ ಕಳ್ಸ್ಕೊಡ್ತಾರೆ. ಇಲ್ಲಿ ಮಗ ಸೊಸೆ ಮೊಮ್ಮಕ್ಕಳನ್ನ ಇಲ್ಲಿ ಮಾಡೋರು ಯಾರು? ಬಂದಾಗ ಮಾಡಿ ಹೆಣ ಬಿದ್ದೋಗ್ತೈತೆ. ಬಂದಿದ್ದಿಲ್ಲ, ಒಂದು 4 ದಿನ ಇದ್ದೋಗಿದ್ರು. ಅಬ್ಬಬ್ಬಬ್ಬಬ್ಬ, ಆ ಹುಡುಗರು ದಿನಕ್ಕೆ 4 ಜೊತೆ ಬಟ್ಟೆ ತೆಗಿತಾರೆ. ಯಾರು ಒಗಿಬೇಕು? ಬಟ್ಟೆ ಇಲ್ಲ. ಬಂದವ್ರಿಗೆ ಹೋಗಿ ಅಂತ ಹೇಳೋಕ್ಕಾಗ್ತೈತೆ? ಈಗ ಗಂಗಾಗ ಮಾಡಕ್ಕೆ ಹೇಳಿದ್ರೆ ಅವ್ರ ಅಪ್ಪಗೆ ಸಿಟ್ಟು. ನಾನೇ ಮಾಡಬೇಕೆಲ್ಲ. ಈ ಸಲ ಬಂದ್ರೆ ನಾನಂತರೂ ಇರಲ್ಲ, ತವ್ರ ಮನೆಗೆ ಹೋಗ್ಬಿಡ್ತೀನಿ. ನಾನು ಏನಾದರೂ ಮಾಡ್ಕೊಂಡು ಹೋಗ್ಲಿ. ಆಯ್ತು ಬೀಗ್ರ, ನಾವಿನ್ನು ಬರ್ತೀವಿ. ಬಸ್ಸಿಗೆ ಬೇರೆ ಟೈಮ್ ಐತೆ. ಇಲ್ಲಿಂದ ಜಲ್ದಿ ಹೋದ್ರೆ ಬಸ್ ಸಿಗ್ತೈತಿ, ಇಲ್ಲ ಅಂದ್ರೆ ಬಸ್ ತಪ್ಪಿದ್ರೆ ನಾಳೆ ಮುಂಜಾನೆ ಹೋಗೋದಕ್ಕೈತಿ. ಬೇಡ, ಹುಡುಗರು ಬಿಟ್ಟು ಬಂದೀವಿ. ಹುಡುಗರು ಕರ್ಕೊಂಡು ಬಂದಿದ್ದರೆ ಇರ್ತಿದ್ವಿ ಒಂದಿನ. ಇರಲಿ, ಇನ್ನೊಂದು ದಿನ ಬರ್ತಾರೆ. ಇಲ್ಲಾಂದ್ರೆ ನೀವು ಆರತಿ ಕರ್ಕೊಂಡು ಬರ್ರಿ. ಆರತಿ ಏನು ಇನ್ನೂ ಬಂದೇ ಇಲ್ಲ, ಟೈಮ್ ಆಯ್ತಾ ಇಲ್ಲ. 4 ಗಂಟೆ ಆಗೈತೆ ಪಾಪ. 4:15 ಶಾಲೆ ಬಿಡೋದು. ಇರಲಿ ತಗೋರಿ, ಬಂದಿದ್ದಿದ್ರೆ ಭೇಟಿಯಾಗಿ ಹೋಗ್ತಿದ್ವಿ ಪಾಪ. ಭಾಳ ದಿನ ಆಯ್ತು ನಾನು ನೋಡಿಲ್ಲ ಹುಡುಗಿಗೆ. ಗಂಗಾ, ನಡಿ ಹೋಗೋಣ. ಆತ್ ತಗೊಳ್ರಿ. ಇದ್ದಿದ್ರೆ ಆಗೋದು ಒಂದಿನ. ಏನಕ್ಕಿತ್ತು, ಹೆಂಗೋ ಇರ್ತಿದ್ರು ಅವ್ರ ತಾತನ ಜೋಡಿ. ಇರಲ್ಲ ಗುಂಡ ಅನ್ನತ್ತೀರಿ. ಇರ್ಲಿ ತಗೊಳ್ರಿ, ನಾವು ಒಂದಿನ ಬರ್ತೀವಿ. ಮಂಜುಳಾ, ಬಸ್ಸಿಗೆ ಟೈಮ್ ಆಗತ್ತೈತೆ. ಅವ್ರಿಗೆ ಅರ್ಶಿನ ಕುಂಕುಮ ಕೊಡು. ಹೋಗಿ ಬರ್ತೀನಪ್ಪ. ಅವಾಗ ಬರ್ತಾ ಇರು. ನೀನು ಆರೋಗ್ಯ ಚೆನ್ನಾಗಿ ನೋಡ್ಕೋ. ಸರಿಯಾಗಿ ಟೈಮಿಗೆ ಊಟ ಮಾಡು. ಹೊಲ ಅಂತ ಉಪವಾಸ ಇರಬೇಡಪ್ಪ. ಬರ್ತೀನಿ. ಆಳ್ಬೇಡ ನನ್ನ ಮಗಳ, ಆಳ್ಬೇಡ. ತವ್ರ ಮನೆಯಿಂದ ಹೆಣ್ಮಕ್ಳು ಹೋಗ್ಬೇಕಾದ್ರೆ ಆಳ್ಬಾರ್ದು. ಖುಷಿ ಖುಷಿಯಿಂದ ಹೋಗ್ಬೇಕು. ಆಳ್ಬೇಡ, ಕಣ್ಣೀರಿಸ್ಕೊ. ನೀನು ಆಳೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲವ. ಹೋಗಿ ಬರ್ತೀನಪ್ಪ. ಗಂಗಾ, ಸಾಕು ಬಾ, ಬಸ್ಸಿಗೆ ಟೈಮ್ ಆಯ್ತು ಬಾ. ಗಂಗಾ, ಸಮಾಧಾನ ಮಾಡ್ಕೊ. ಇಲ್ಲ ಹತ್ರನೇ ಇರ್ತೀರಿ ತಗೊಳ್ರಿ, ಹೋಗೋದು ಬರೋದು ಮಾಡುವಂತ್ರಿ. ನೀವೇನ್ರಿ ಅವಳಿಗೆ ಸಮಾಧಾನ ಮಾಡೋದು ಬಿಟ್ಟು ನೀವು ಅವಳ ಜೋಡಿ ಆಳತ್ತೀರಿ? ಸಣ್ಣ ಮಕ್ಳ ಗತೆ ಆಳೋದು ಏನಿದೆ? ಸಮಾಧಾನ ಮಾಡ್ಕೊರಿ. ಸಮಾಧಾನ ಮಾಡಿ ಖುಷಿಯಾಗಿ ಕಳಿಸ್ರಿ. ಗಂಗಾ, ಆಳ್ಬಾರ್ದು ನಡಿ. ಬಸ್ಸಿಗೆ ಟೈಮ್ ಆಯ್ತು. ಈ ಬಸ್ ತಪ್ಪಿದ್ರೆ ಆಮೇಲೆ ಮತ್ತೆ ಯಾವ ಬಸ್ ಇಲ್ಲ. ಮುಂಜಾನೆನೋ ಹೋಗೋದಕ್ಕೈತೆ. ನೋಡ್ರಿ, ಜಲ್ದಿ ಟೈಮ್ ಆಯ್ತು. ಮಂಜುಳಾ, ಚಂಬಲ್ ನೀರು ಸಕ್ಕರೆ ತಗೊಂಡ್ಬಾ. ಬರ್ತೀನಪ್ಪ. ಆಯ್ತು ಮಗಳು.